ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರಿನ್ಸ್ ಪೋರ್ಟಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಆತ್ಮೀಯ ಅಶೋಕ್ ಕುಮಾರ್. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಒಂದು ಭರ್ಜರಿ ಸಿಹಿ ಸುದ್ದಿ ನಾನು ನೀಡ್ತಾ ಇದ್ದೇನೆ. ಈ ಭರ್ಜರಿ ಸಿಹಿ ಸುದ್ದಿ ಯಾರಿಗೆ ಅಂದರೆ ನಮ್ಮ ಗೌರ್ಮೆಂಟ್ ಆಫ್ ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಬರುವಂತ ನೌಕರರು ಮತ್ತು ಪಿಂಚಣಿದಾರರು ನಿವೃತ್ತರಿಗೂ ಕೂಡ ಈ ಸಿಹಿ ಸುದ್ದಿ ಬಹಳಷ್ಟು ಮುಖ್ಯವಾದ ಸುದ್ದಿಯಾಗಲಿದೆ. 7ನೇ ವೇತನ ಆಯೋಗ 2024 ಹೊಸ ವರ್ಷದ ಸಾಲಿನಲ್ಲಿ ನಮ್ಮ ಕರುನಾಡಿನಲ್ಲಿ ಅನುಷ್ಠಾನಕ್ಕೆ ಬರ್ತಾ ಇರುವಂತ 7th ಪೇ ಕಮಿಷನ್ 7ನೇ ವೇತನ ಆಯೋಗದ ಕುರಿತಾಗಿ ಒಂದು ಭರ್ಜರಿ ಸಂತಸದ ಸಿಹಿ ಸುದ್ದಿ ನಮ್ಮ ನೌಕರರಿಗೆ ಸಿಗ್ತಾ ಇದೆ. ರಾಜ್ಯ ಸರ್ಕಾರಿ ನೌಕರರಿಗೆ ಈ ಮಾಹಿತಿ ಬಹಳಷ್ಟು ಇಂಪಾರ್ಟೆಂಟ್ ಮಾಹಿತಿಯಾಗಿರುತ್ತೆ. ಆತ್ಮೀಯರೇ, ದಯವಿಟ್ಟು ಯಾರು ವಿಡಿಯೋ ಮಿಸ್ ಮಾಡ್ಕೋಬೇಡಿ. ಇದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಗಿರುತ್ತೆ. Do you know what possible changes going to happen in 7th pay commission? ನಮಗೆ ಒಂದು ಸಂಭವನೀಯ ಬದಲಾವಣೆ ಏನಾಗಲಿದೆ ಈ 7ನೇ ವೇತನ ಆಯೋಗದಲ್ಲಿ ಒಂದು ಈ ಯಕ್ಷ ಪ್ರಶ್ನೆಗೆ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಉತ್ತರ ಖಂಡಿತ ಸಿಗಲಿದೆ. ಆತ್ಮೀಯರೇ, ಜಾತಕ ಪಕ್ಷಿಯಂತೆ ನಾವು ಕಾಯ್ತಾ ಇದ್ದೇವೆ. 7ನೇ ವೇತನ ಆಯೋಗ ನಮ್ಮ ಕರುನಾಡಿನಲ್ಲಿ ಯಾವಾಗ ಅನುಷ್ಠಾನಕ್ಕೆ ಬರುತ್ತೆ ಅನ್ನೋದು. ಇನ್ನೇನು ಈ ವಿಡಿಯೋ ನೋಡಿದರೆ ನಿಮಗೆ ಖಂಡಿತವಾಗಿ ಅನುಷ್ಠಾನಕ್ಕೆ ಇನ್ನೇನು ಹೊಸ ವರ್ಷದಲ್ಲಿ ಬರುತ್ತೆ. ಅನುಷ್ಠಾನಕ್ಕೆ ಬಂದ ತಕ್ಷಣ ನಿಮ್ಮ ವೇತನ ಮತ್ತು ನಿಮಗೆ ಸಿಗುವಂತ ಸೌಲಭ್ಯಗಳು ಹಲವಾರು ಬದಲಾವಣೆಯನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಅವೆಲ್ಲವೂ ಖಂಡಿತ ಆಗತ್ತೆ. ಆದರೆ ನಿಮಗೆ ಸ್ವಲ್ಪ ತಾಳ್ಮೆ ಇರಬೇಕಾಗತ್ತೆ. ಇವತ್ತು ಈ ವಿಡಿಯೋ ನೋಡಿದರೆ ನಿಮಗೆ ಎಲ್ಲ ಸಂಪೂರ್ಣವಾದ ಮಾಹಿತಿ ಲಭ್ಯ ಇರುತ್ತೆ. ಆತ್ಮೀಯರೇ, ನಮ್ಮ ಭಾಗ್ಯಗಳ ಸರ್ದಾರ ಆಗಿರುವಂತಹ ಸಿದ್ದರಾಮಯ್ಯನವರು ಹಲವಾರು ಭಾಗ್ಯಗಳನ್ನು ನಮ್ಮ ಕರುನಾಡಿನ ಜನತೆಗೆ ನೀಡಿದ್ದಾರೆ. ಅದರಲ್ಲಿ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ನೌಕರರಿಗೆ ಅತಿ ಶೀಘ್ರದಲ್ಲೇ ನೀಡ್ತಾ ಇರುವಂತಹ ಈ 7ನೇ ವೇತನ ಆಯೋಗದ ಭಾಗ್ಯ ಮಹತ್ವದ ಭಾಗ್ಯ ಆಗಿರುತ್ತೆ. ನಮ್ಮ ಕರುನಾಡ ಜನತೆಗೆ ಅತ್ಯಂತ ಒಂದು ದೊಡ್ಡ ಭಾಗ್ಯ ಅಂತಾನೆ ಹೇಳ್ಬೋದು. ಅದು ಕೊಟ್ರೆ ನಮಗೆ ಬಹಳಷ್ಟು ಸಂತಸದ ದಿನ ಆಗುವುದರಲ್ಲಿ ಎರಡು ಮಾತಿಲ್ಲ. ಇಷ್ಟು ಹೇಳ್ತಾ ವೀಕ್ಷಕರೇ, 7th ಪೇ ಕಮಿಷನ್ ಈ ತರ ಹೊಸ ಅಪ್ಡೇಟ್ಗಳು ನಿಮಗೆ ಸಿಗ್ತಾ ಇರುತ್ತೆ. ಆದ್ದರಿಂದ ನಿರಂತರವಾಗಿ ಪ್ರಿನ್ಸ್ ಪೋರ್ಟಲ್ ಕಡೆಯಿಂದ ಬರ್ತಾ ಇರುವಂತಹ ಎಲ್ಲ ಮಾಹಿತಿಗಳು ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಅನ್ನು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ ನಂತರ ಮಾಹಿತಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನನ್ನ ಟೆಲಿಗ್ರಾಮ್ ಲಿಂಕ್ ಕೂಡ ಇದೆ, ಅಲ್ಲಿ ಕೂಡ ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಮತ್ತು ನನ್ನ ಸಂಪರ್ಕದಲ್ಲಿ ನೀವು ಇರಬಹುದು. ವೀಕ್ಷಕರೇ, ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ಏನಂದ್ರೆ, ದಯವಿಟ್ಟು ಯಾರು ಸ್ಲ್ಯಾಂಗ್ ಅಥವಾ ಕೆಟ್ಟ ಭಾಷೆಗಳನ್ನು ಬಳಕೆ ಮಾಡಿ ಇಲ್ಲಿ ಕಮೆಂಟ್ ಮಾಡಬಾರ್ದು ಅಂತ ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ಇದೆ ಅಷ್ಟೇ. ಅದರ್ವೈಸ್ ಎಲ್ಲ ಮಾಹಿತಿಗಳು ನಿಮಗಾಗಿದೆ. ಅತ್ಯಂತ ಕುಲಂಕುಷವಾಗಿ ಚರ್ಚಿಸಿ ತಯಾರಿಸಲ್ಪಟ್ಟ ಮಾಹಿತಿ ಆಗಿರೋ ಕಾರಣ ದಯವಿಟ್ಟು ಈ ಪ್ರಯತ್ನಕ್ಕೆ ನಿಮ್ಮ ಒಂದು ಸಪೋರ್ಟ್ ನೀಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಇಷ್ಟು ಹೇಳ್ತಾ ಮಾಹಿತಿ ಪ್ರಾರಂಭ ಮಾಡ್ತಾ ಇದ್ದೀನಿ, ಫಾಲೋ ಮಾಡಿ. ಮತ್ತೊಮ್ಮೆ ಎಲ್ಲ ಕರುನಾಡ ಜನತೆಗೆ ಪ್ರಿನ್ಸ್ ಪೋರ್ಟಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. 7th ಪೇ ಕಮಿಷನ್ ಕರ್ನಾಟಕ 2024 ನ್ಯೂ ಸ್ಯಾಲರಿ ಪ್ರೆಡಿಕ್ಷನ್ ಇನ್ಫಾರ್ಮೇಶನ್ ಟೇಬಲ್ ಮುಖಾಂತರ ನಾನು ನಿಮಗೆ ವೇತನ ಶ್ರೇಣಿ 5ರಲ್ಲಿ ಬರುವಂತಹ ನೌಕರರ ಒಂದು 7ನೇ ವೇತನ ಆಯೋಗದಲ್ಲಿ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘದ ಬೇಡಿಕೆಯಂತೆ, ನಿಮ್ಮೆಲ್ಲರ ಬೇಡಿಕೆಯಂತೆ ಅನುಷ್ಠಾನಕ್ಕೆ ಬಂದ ತಕ್ಷಣ ಅವರ ಹೊಸ ಮೂಲ ವೇತನ ಎಷ್ಟಾಗಲಿದೆ ಮತ್ತು ಅವರ ಖಾತೆಗೆ ಜಮೆ ಆಗುವಂತಹ ವೇತನ ಕೂಡ ಎಷ್ಟಾಗಿ ಸಿಗಲಿದೆ ಅನ್ನೋದು ಒಂದು ಲೆಕ್ಕಾಚಾರದ ಮಾಹಿತಿ ನಾನು ನಿಮಗೆ ನೀಡ್ತಾ ಇದ್ದೇನೆ. ವೀಕ್ಷಕರೇ, 5ನೇ ವೇತನ ಆಯೋಗದಲ್ಲಿ ಇದ್ದಂತ ಒಂದು ಮೂಲ ವೇತನ 6ನೇ ವೇತನ ಆಯೋಗದಲ್ಲಿ ಯಾವ ಸ್ವರೂಪವು ಪಡೆಯಿತು ಅನ್ನೋದು ನಿಮಗೆಲ್ಲರಿಗೂ ತಿಳಿದಿದೆ. ಪ್ರತಿ ಒಂದು ಮೂಲ ವೇತನದ ಹೆಜ್ಜೆಯಲ್ಲಿ ನೀವು ಗಮನಿಸಬಹುದು, ಒಂದು 70ರಿಂದ 85% ರೇಂಜಿನಲ್ಲಿ ಹೈಕ್ ಆಗಿರುವುದು ಒಂದು ಗಮನಾರ್ಹ ಅಂಶ ಆಗಿರುತ್ತೆ. ಇಲ್ಲಿ 5ನೇ ವೇತನ ಆಯೋಗದಲ್ಲಿ 13,600, 13,900, 14,200, 14,550 ರೂಪಾಯಿ ಈ ಮೂಲ ವೇತನ ಪಡೆಯುತ್ತಿರುವ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಒಂದು ಮೂಲ ವೇತನ 6ನೇ ವೇತನ ಆಯೋಗದಲ್ಲಿ 25,800 ರೂಪಾಯಿ ಈ ಗಾತ್ರದ ಮೂಲ ವೇತನಕ್ಕೆ ಪರಿವರ್ತನೆ ಆಗಿರುತ್ತೆ. ನಮ್ಮ ನೌಕರರ ಮೂಲ ವೇತನ ಸದ್ಯಕ್ಕೆ 25,800 ರೂಪಾಯಿ ಇದ್ರೆ ಅವರಿಗೆ ಕರಾಸ್ಪಾಂಡಿಂಗ್ ಆಗಿ ಸಿಗ್ತಾ ಇರುವಂತಹ ಒಂದು ತುಟ್ಟಿ ಭತ್ಯೆ 38.75%ಗೆ 9,998 ರೌಂಡ್ ಅಪ್ ಮಾಡಿ ಒಂದು 10,000 ರೂಪಾಯಿ ಅಂತ ಹೇಳ್ಬೋದು. ಇಷ್ಟು ತುಟ್ಟಿ ಭತ್ಯೆ ಡಿಯರ್ನೆಸ್ ಅಲವನ್ಸ್ ಆಗಿ ಸದ್ಯಕ್ಕೆ ಸಿಗ್ತಾ ಇದೆ. ಈಗ 6ನೇ ವೇತನ ಆಯೋಗದ ಮೂಲ ವೇತನ ಮತ್ತು ತುಟ್ಟಿ ಭತ್ಯೆಯನ್ನು ಆಧಾರದಲ್ಲಿಟ್ಟುಕೊಂಡು ಒಂದು ಪ್ರಿಡಿಕ್ಷನ್ ಮಾಡಬಹುದಾದ ಒಂದು ಹೊಸ ಮೂಲ ವೇತನ 34,830 ರೂಪಾಯಿ ಆದ್ರೆ ಸ್ಯಾಲರಿಯಾಗಿ 46,500 ಚಿಲ್ಲರೆ ಮೊತ್ತ
ಅವರ ಖಾತೆಗೆ ಜಮೆ ಆಗುವುದು ಕೂಡ ಅಷ್ಟೇ ಸತ್ಯ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ತುಟ್ಟಿ ಭತ್ಯೆ ಬಗ್ಗೆ ಹೇಳೋದಾದ್ರೆ ಸರ್ಕಾರ ಹಿಂದೆ ಕೆಲವೇ ತಿಂಗಳ ಹಿಂದೆ 31 ಇಂದ 4% ಹೆಚ್ಚಳ ಮಾಡಿತ್ತು, 35ಗೆ ಬಂದು ನಿಂತಿತು. ಈಗ 35ದಿಂದ 3.75ಗೆ ಕೂಡ ಇನ್ನೂ ಏರಿಕೆ ಮಾಡಿದೆ. ಈಗ 38.75ಗೆ ಇರುವಂತಹ ಒಂದು ತುಟ್ಟಿ ಭತ್ಯೆ ಮತ್ತು ಹೊಸ ಮೂಲ ವೇತನ ಇವೆಲ್ಲವನ್ನು ಪರಿಗಣಿಸಿ, ಇವೆಲ್ಲವನ್ನು ಆಧಾರದಲ್ಲಿ ಇಟ್ಟುಕೊಂಡು ಸೂತ್ರದೊಂದಿಗೆ ವಿಲೀನಗೊಳಿಸಿ ಮಿಲನ ಮಾಡಿದಾಗ ನಮಗೆ ಸಿಕ್ಕಿರುವಂತಹ ಹೊಸ ಮೂಲ ವೇತನ ಮತ್ತು ಕರಸ್ಪಾಂಡಿಂಗ್ ಸ್ಯಾಲರಿಯ ಲೆಕ್ಕಾಚಾರ ನಿಮ್ಮ ಮುಂದೆ ಸ್ಕ್ರೀನ್ ಮೇಲೆ ನೀಡ್ತಾ ಇದ್ದೇನೆ. ಆತ್ಮೀಯರೇ, ನಿಮ್ಮ ಮೂಲ ವೇತನ ಬಂದಲ್ಲಿ ದಯವಿಟ್ಟು ಪಾಸ್ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ಹೊಡ್ಕೊಂಡ್ಬಿಟ್ಟು ಕೂಡ ನೀವು ಬಿಡುವಿನ ಸಮಯದಲ್ಲಿ ನೀವು ನೋಡಬಹುದು ಅಂತ ಹೇಳ್ತಾ, ವೀಕ್ಷಕರೇ, ಮುಂದಿನ ಮೂಲ ವೇತನ 14,900 ರೂಪಾಯಿ 26,400ಕ್ಕೆ ಪರಿವರ್ತನೆ ಆಗಿರುತ್ತೆ, 10,230 ರೂಪಾಯಿ ತುಟ್ಟಿ ಭತ್ಯೆಯೊಂದಿಗೆ. ಹಾಗಾದ್ರೆ ಇವರಿಗೆ ಒಂದು ಪ್ರೀ ಅಸಂಪ್ಷನ್ ಮಾಡಬಹುದಾದ ಹೊಸ ಮೂಲ ವೇತನ 35,640 ರೂಪಾಯಿ ಮತ್ತು ಸ್ಯಾಲರಿಯಾಗಿ 47,619 ರೂಪಾಯಿ ಸಿಗೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು. 15,250 ರೂಪಾಯಿ 5ನೇ ಆಯೋಗದಲ್ಲಿ ಇದ್ದಂತ ಒಂದು ಮೂಲ ವೇತನ 27,000ಕ್ಕೆ ಬದಲಾವಣೆ ಆಗಿರುತ್ತೆ. 27,000 ರೂಪಾಯಿ ಮೂಲ ವೇತನ ಸದ್ಯಕ್ಕೆ ಪಡೆಯುತ್ತಿರುವ ನೌಕರರು 10,463 ರೂಪಾಯಿ ಡಿಯರ್ನೆಸ್ ಅಲವನ್ಸ್ ಆಗಿ ಸಿಗ್ತಾ ಇದೆ. ಹಾಗಾದ್ರೆ ವೀಕ್ಷಕರೇ, 36,450 ರೂಪಾಯಿ ಇವರ ಒಂದು ಹೊಸ ಬೇಸಿಕ್ ಆಗಿ ಸಿಗಬಹುದೆಂದು ಇಲ್ಲಿ ಹೇಳ್ತಾ ಇರಬೇಕಾದ್ರೆ 48,701 ರೂಪಾಯಿ ಸ್ಯಾಲರಿ ಕೂಡ ಅವರ ಅಕೌಂಟ್ಗೆ ಜಮೆ ಆಗುವ ಎಲ್ಲ ದಟ್ಟ ಲಕ್ಷಣಗಳು ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ವೇತನ ಶ್ರೇಣಿ 5ರಲ್ಲಿ ಬರುವಂತಹ ನೌಕರರಿಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನೀಡ್ತಾ ಇರುವಂತಹ ಮಾಹಿತಿ ಕೇವಲ ನಿಮಗೆ ಅನಲೈಸ್ ಮಾಡಕ್ಕೆ ಮಾತ್ರ. ಸರ್ಕಾರ ಅಧಿಕೃತವಾಗಿ 7ನೇ ರಾಜ್ಯ ವೇತನ ಆಯೋಗ ಅನುಷ್ಠಾನಕ್ಕೆ ಬಂದ ತಕ್ಷಣ ಬಿಡುಗಡೆ ಮಾಡುವ ಅಂಕಿಅಂಶಗಳು ಡೇಟಾಗಳನ್ನು ನೀವು ಅಂತಿಮ ಅಂತ ಭಾವಿಸಬೇಕಾಗತ್ತೆ. ಆದರೆ ಇಲ್ಲಿ ನಿಖರತೆ ಸ್ಪಷ್ಟತೆಯನ್ನು ಬೆಲೆಗೊಟ್ಟು ಅತ್ಯಂತ ಕೂಲಂಕಷವಾಗಿ ಚರ್ಚಿಸಿ ತಯಾರಿಸಲ್ಪಟ್ಟ ಮಾಹಿತಿಯಾಗಿರುತ್ತೆ. ಅಲ್ಪ ಸ್ವಲ್ಪ ಎಲ್ಲಾದರೂ ವ್ಯತ್ಯಾಸ ಆದರೆ ಸರ್ಕಾರ ನಿಗದಿಪಡಿಸುವಂತ ಅಥವಾ ನಿರ್ಧಾರ ಮಾಡುವಂತ ಫಿಟ್ಮೆಂಟ್ ಫ್ಯಾಕ್ಟರ್ ಭತ್ಯೆಗಳಲ್ಲಿ ಚೂರು ವ್ಯತ್ಯಾಸ ಆದರೆ ಮಾತ್ರ ಡೇಟಾ ಸ್ವಲ್ಪ ಬದಲಾವಣೆ ಆಗುವ ಸಾಧ್ಯತೆ ಇರುತ್ತೆ. ಅದರ್ವೈಸ್ ಇಟ್ ರಿಮೇನ್ಸ್ ಆಸ್ ಇಟ್ ಈಸ್ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ಇಷ್ಟ ಹೇಳ್ತಾ ನಾನು ನಿಮಗೆ ನೀಡ್ತಾ ಇರುವಂತಹ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ವೀಕ್ಷಕರೇ, ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘವು 7ನೇ ವೇತನ ಆಯೋಗಕ್ಕೆ ಬೆಟ್ಟದಷ್ಟು ಬೇಡಿಕೆಯನ್ನಿಟ್ಟಿದೆ. ಅದರಲ್ಲಿ ಪ್ರಮುಖವಾಗಿ ನಮ್ಮ ವೇತನ ಏರಿಕೆಯ ಕುರಿತು ಮತ್ತು ಆಮೇಲೆ ನಮ್ಮ ಒಂದು ಸಿಗುವ ಒಂದು ಸವಲತ್ತಿನ ಕುರಿತು. ನಮ್ಮ ಕೇಂದ್ರದ ಮಾದರಿಯಲ್ಲಿ ಮತ್ತು ನಮ್ಮ ಪಕ್ಕದ ರಾಜ್ಯದ ಕೇರಳ, ತಮಿಳುನಾಡು ಮಾದರಿಯಲ್ಲಿ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ವೇತನ ಬದಲಾವಣೆ ಆಗಬೇಕು ಅನ್ನೋದು ಒಂದು ಬಹುದಿನದ ಬೇಡಿಕೆ ಆಗಿದೆ. ಅಷ್ಟಾದರೆ ನಮಗೆ ಬಹಳಷ್ಟು ಒಂದು ದೊಡ್ಡ ಸಂತೋಷದ ವೇತನ ಸಿಗುವುದರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು. 15,600 ರೂಪಾಯಿಯಿಂದ 27,650 ರೂಪಾಯಿಗೆ 5ರಿಂದ 6ನೇ ವೇತನ ಆಯೋಗದಲ್ಲಿ ಬದಲಾದಲ್ಲಿ ಮೂಲ ವೇತನದಲ್ಲಿ ಬದಲಾಗುತ್ತೆ. 10,714 ರೂಪಾಯಿ ತುಟ್ಟಿ ಭತ್ಯೆ ಸಿಗ್ತಾ ಇದೆ. ಹಾಗಾದ್ರೆ ಇವರಿಗೆ 37,328 ರೂಪಾಯಿ ಒಂದು ನ್ಯೂ ಬೇಸಿಕ್, 49,874 ರೂಪಾಯಿ ಅವರ ನಮ್ಮ ನೌಕರರ ಖಾತೆಗೆ ಪಟ್ಟನೆ ಬೀಳುವಂತ ಒಂದು ವೇತನದ ಲೆಕ್ಕಾಚಾರ ಕೂಡ ನಾನು ನೀಡ್ತಾ ಇದ್ದೇನೆ. ವೀಕ್ಷಕರೇ, ಇಲ್ಲಿ ನೌಕರರಿಗೆ ನೀಡ್ತಾ ಇರುವಂತಹ ಮಾಹಿತಿ ಪ್ಯಾಟರ್ನ್ನಲ್ಲೇ ನಮ್ಮ ಪಿಂಚಣಿದಾರರಿಗೂ ನಿವೃತ್ತರಿಗೂ ಕೂಡ ಸಿಗುವ ಸಾಧ್ಯತೆ ಇದೆ. 16,000 ರೂಪಾಯಿಯಿಂದ 28,300ಕ್ಕೆ ಬದಲಾವಣೆಯಾದಲ್ಲಿ 10,966 ರೂಪಾಯಿ ತುಟ್ಟಿ ಭತ್ಯೆ. ಹಾಗಾದ್ರೆ ಒಂದು ಪ್ರೀ ಅಸಂಪ್ಷನ್ ಮಾಡಬಹುದಾದ ಹೊಸ ಮೂಲ ವೇತನ 38,205, 51,046 ರೂಪಾಯಿ ಸ್ಯಾಲರಿ ಕೂಡ ಸಿಗುವ ಸಾಧ್ಯತೆ ಇದೆ. ಇಲ್ಲಿ ಹೊಸ ಮೂಲ ವೇತನ ಅಂದಾಕ್ಷಣ ನೀಡಿರುವ ಅಂಕಿ ಸಂಖ್ಯೆಗಳನ್ನು ಒಂದು ನಿಯರೆಸ್ಟ್ ಅಥವಾ ಸ್ಟ್ಯಾಂಡರ್ಡ್ ಡಿಜಿಟ್ಗೆ ಫಿಕ್ಸ್ ಮಾಡಿ ನೀಡುವ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ ಅಂತಾನೆ ಹೇಳ್ಬೋದು. 16,400 ರೂಪಾಯಿ ಹೋಗಿ 28,950ಕ್ಕೆ ಬದಲಾದಲ್ಲಿ 11,218 ರೂಪಾಯಿ ತುಟ್ಟಿ ಭತ್ಯೆ ಸದ್ಯಕ್ಕೆ ಸಿಗ್ತಾ ಇದೆ. ಇವೆಲ್ಲವನ್ನು ಪರಿಗಣಿಸಿ 39,083 ರೂಪಾಯಿ ಒಂದು ನ್ಯೂ ಬೇಸಿಕ್ ಆಗುವ ಸಾಧ್ಯತೆ ಇದ್ದರೆ ಕರಸ್ಪಾಂಡಿಂಗ್ ಆಗಿ 52,219 ರೂಪಾಯಿ ಸ್ಯಾಲರಿ ಕೂಡ ಸಿಗುವ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು. 16,800 ರೂಪಾಯಿ 5ನೇ ಆಯೋಗದ ಮೂಲ ವೇತನ 29,600ಕ್ಕೆ ಪರಿವರ್ತನೆ ಆದಲ್ಲಿ ಇದಕ್ಕೆ 11,470 ರೂಪಾಯಿ 38.75%ಗೆ ಸದ್ಯಕ್ಕೆ ಸಿಗ್ತಿರುವಂತಹ ಒಂದು DA. ಈ ಬೇಸಿಕ್ ಮತ್ತು ತುಟ್ಟಿ ಭತ್ಯೆಯನ್ನು ಪರಿಗಣಿಸಿ ಸೂತ್ರದೊಂದಿಗೆ ಮಿಲನ ಮಾಡಿದಾಗ 39,960 ರೌಂಡ್ ಅಪ್ ಮಾಡಿ ಒಂದು 40,000 ರೂಪಾಯಿ ಇವರ ಒಂದು ಹೊಸ ಮೂಲ ವೇತನ ನಮ್ಮ 7ನೇ ವೇತನ ಆಯೋಗ ಹೊಸ ವರ್ಷದಲ್ಲಿ ಅನುಷ್ಠಾನಕ್ಕೆ ಬಂದ ತಕ್ಷಣ ಇಷ್ಟು ಮೂಲ ವೇತನವಾಗಿ ಬದಲಾವಣೆ ಆಗುವ ಸಾಧ್ಯತೆ ಇದ್ರೆ 53,391 ರೂಪಾಯಿ
ಸ್ಯಾಲ್ರಿ ಕೂಡ ಬದಲಾಗುವ ಸಾಧ್ಯತೆ ಇದೆ. ಅದೇ ರೀತಿ 30,350 ರೂಪಾಯಿ 17,200 ರೂಪಾಯಿಂದ 30,350 ರೂಪಾಯಿಗೆ ಬದಲಾವಣೆ ಆದಲ್ಲಿ 11,760 ರೂಪಾಯಿ ಇವರಿಗೆ ಸದ್ಯಕ್ಕೆ ಸಿಗ್ತಾ ಇರುವಂತಹ ಒಂದು DA. ಹಾಗಾದರೆ ಒಂದು 41,000 ರೂಪಾಯಿ ಹೊಸ ಮೂಲ ವೇತನ ಆಗ್ಬೋದು ಮತ್ತು 54,744 ರೂಪಾಯಿ ಇವರ ಸಂಬಳ ಕೂಡ ಬದಲಾಗಬಹುದು ಎಂಬ ಒಂದು ಲೆಕ್ಕಾಚಾರ ಕೂಡ ನಾನು ನಿಮಗೆ ನೀಡ್ತಾ ಇದ್ದೇನೆ. ವೀಕ್ಷಕರೇ, ಎಲ್ಲ ಮಾಹಿತಿಗಳನ್ನು ಅತ್ಯಂತ ಕೂಲಂಕುಷವಾಗಿ ಚರ್ಚಿಸಿ ತಯಾರಿಸಲ್ಪಟ್ಟ ಮಾಹಿತಿಯಾಗಿರುತ್ತೆ. ಹೀಗಿರುತ್ತಾ ಮುಂದಿನ ಕೊನೆಯ ಡೇಟಾ ವೇತನ ಶ್ರೇಣಿ 5ರ ಕೊನೆಯ ಡೇಟಾ, ಇವತ್ತಿನ ವಿಡಿಯೋ ಕೊನೆಯ ಡೇಟಾ 17,650 ರೂಪಾಯಿಯಿಂದ 31,100 ರೂಪಾಯಿಗೆ ಪರಿವರ್ತನೆ ಆದಲ್ಲಿ 12,051 ರೂಪಾಯಿ ತುಟ್ಟಿ ಭತ್ಯೆ ಸದ್ಯಕ್ಕೆ ಸಿಗ್ತಾ ಇದೆ. ಹಾಗಾದರೆ 41,985 ರೌಂಡ್ ಅಪ್ ಮಾಡಿ ಒಂದು 42,000 ರೂಪಾಯಿ ಒಂದು ಹೊಸ ಮೂಲ ವೇತನವಾಗಿ ಇವರಿಗೆ ಸಿಗಬಹುದೆಂಬ ಒಂದು ಕ್ಯಾಲ್ಕುಲೇಷನ್ ಕೂಡ ಸಿಗ್ತಾ ಇದೆ. ಮತ್ತು ವೇತನವಾಗಿ 56,097 ರೂಪಾಯಿ ಅವರ ಖಾತೆಗೆ ಜಮೆ ಆಗೋದು ಖಚಿತ, ನಿಶ್ಚಿತ ಅಂತಾನೆ ಹೇಳ್ಬೋದು. ವೀಕ್ಷಕರ, ವೇತನ ಶ್ರೇಣಿ 5ರಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನೀಡ್ತಾ ಇರುವಂತಹ ಮಾಹಿತಿ, ನಮ್ಮ ಕರುನಾಡಿನಲ್ಲಿ 7ನೇ ರಾಜ್ಯ ವೇತನ ಆಯೋಗ ಅನುಷ್ಠಾನಕ್ಕೆ ಬಂದ ತಕ್ಷಣ ಸರ್ಕಾರ ಬಿಡುಗಡೆ ಮಾಡುವಂತಹ ಮಾಹಿತಿ ಮುಂಬರುವ ದಿನದಲ್ಲಿ ನಿಮಗೆ ಕ್ರಾಸ್ ವೆರಿಫಿಕೇಶನ್ ಮಾಡೋಕ್ಕೆ ಬಹಳಷ್ಟು ಉಪಯುಕ್ತಕಾರಿಯಾಗಿರುತ್ತೆ. ಇಲ್ಲಿ ಕ್ರಾಸ್ ವೆರಿಫಿಕೇಶನ್ ಲಕ್ಷಣ ಪ್ರಿನ್ಸ್ ಪೋರ್ಟಲ್ ಕಡೆಯಿಂದ ನಾನು ನಿಮಗೆ ನೀಡ್ತಾ ಇರುವಂತಹ ಮಾಹಿತಿ ಎಷ್ಟು ನಿಖರತೆ, ನೈಜತೆ, ಸ್ಪಷ್ಟತೆ, ಪ್ರಖರತೆಯಿಂದ ಕೂಡಿದೆ ಅಂತ ಕೂಡ ನೀವು ಮುಂಬರುವ ದಿನದಲ್ಲಿ ತಿಳ್ಕೋಬಹುದು. ವಿಡಿಯೋ ನೋಡಿದ ಎಲ್ಲ ಕರುನಾಡ ವೀಕ್ಷಕರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಹೀಗೆ ವಿಡಿಯೋ ನೋಡ್ತಾ ಇರಿ, ಎಲ್ಲರಿಗೂ ಶೇರ್ ಮಾಡ್ತಾ ಇರಿ. ಒಳ್ಳೆ ಇನ್ಫಾರ್ಮೇಶನ್ ಕೊಡುವ ಜವಾಬ್ದಾರಿ ನಂದಾಗಿತ್ತು, ಪ್ರೋತ್ಸಾಹ ಕೊಡುವ ಜವಾಬ್ದಾರಿ ನಿಮ್ದಾಗಬೇಕು. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಒಳ್ಳೆ ಇನ್ಫಾರ್ಮೇಶನ್ ಒಂದಿಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೀವು ಯೂಸ್ ಮಾಡ್ತಾ ಇರುವಂತಹ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಇತರೆ ಸೋಷಿಯಲ್ ಮೀಡಿಯಾ ಗ್ರೂಪ್ನಲ್ಲಿ ಶೇರ್ ಮಾಡಿ ನನ್ನ ಈ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಸದಾ ನೀಡ್ತಾ ಇದೆ ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ವಾರಿಸು ಕನ್ನಡ ಡಿಂಡಿಮೋ. ನಿಮ್ಮೆಲ್ಲರ ದಿನ ಶುಭವಾಗಲಿ. ನಮಸ್ಕಾರ.